ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಇವತ್ತಿನ ಜನರೇಷನ್ ತುಂಬಾ ಫಾಸ್ಟ್. ಕೈ ತುಂಬ ಸಂಬಳ ಸಿಗೋ ಕೆಲಸನ ತಗೊಂಡು ಲೈಫಲ್ಲಿ ಬೇಗ ಸೆಟ್ಲ್ ಆಗ್ತಾರೆ. ಆದರೆ ಮೊದಲು ಹೀಗಿರಲಿಲ್ಲ. ಒಂದು ಕೆಲಸವನ್ನು ತಗೊಂಡು ಆ ಕೆಲಸದಿಂದ ಬಂದಂತಹ ಹಣವನ್ನು ಪ್ಲ್ಯಾನ್ ಮಾಡಿ ಉಳಿಸಿ ಒಂದು ಮನೆಯನ್ನು ಕಟ್ಟಿ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಗಿಸೋ ಹೊತ್ತಿಗೇನೆ ರಿಟೈರ್ಡ್ ಆಗುವಂತಹ ಟೈಮ್ ಬಂದೇ ಬಿಡ್ತಿತ್ತು. ಆದರೂ ಕೂಡ ಅವರು ತಮ್ಮ ಫ್ಯಾಮಿಲಿನ ಆರ್ಥಿಕವಾಗಿ ತುಂಬ ಸೇಫರ್ ಸೈಡಲ್ಲಿ ಇಡ್ತಾ ಇದ್ರು. ಆದರೆ ಇವತ್ತಿನ ಯುವ ಜನತೆಗೆ ಕೈ ತುಂಬ ಸಂಬಳ ಸಿಕ್ಕಿದ್ರೂ ಕೆಲವರು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ. ಆರ್ಥಿಕ ಸಂಕಷ್ಟಕ್ಕೆ ತಮ್ಮನ್ನೇ ತಾವು ನೂಕ್ಕೊಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನು ಅಂತಂದರೆ, ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ನಾವು ಹಣದ ನಿರ್ವಹಣೆಯ ಬಗ್ಗೆ ಸರಿಯಾಗಿ ತಿಳಿಸ್ಕೊಡ್ಬೇಕು. ಯಾವೆಲ್ಲ ರೀತಿಯಲ್ಲಿ ಅನ್ನೋದನ್ನು ಇವತ್ತು ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡ್ಕೊಳ್ಳೋಣ. ಎಕ್ಸಾಮ್ಸ್ ಮುಗಿದು ರಜಾ ಬಂತು ಅಂತಂದರೆ ನಾವು ಮಾಡುವಂತಹ ಫಸ್ಟ್ ಕೆಲಸ ಏನಾಗಿತ್ತು ಗೊತ್ತಾ? ಯಾವ ನೋಟ್ಬುಕ್ಕಲ್ಲಿ ಎಷ್ಟು ಖಾಲಿ ಪೇಜ್ ಇದೆ ಅಂತ ನೋಡಿ ಅದನ್ನೆಲ್ಲ ತೆಗೆದು ಜೋಡಿಸಿ ಒಂದು ಬುಕ್ಕನ್ನು ತಯಾರಿಸ್ಕೊಂಡು ನೆಕ್ಸ್ಟ್ ಇಯರ್ಗೆ ರಫ್ ಬುಕ್ ಆಗಿ ಯೂಸ್ ಮಾಡ್ತಿದ್ವಿ. ಆದರೆ ಈಗ ಮಕ್ಕಳಿಗೆ ಅವರ ಬುಕ್ಕಲ್ಲಿ ಒಂದು 10 ಪೇಜನ್ನು ಬರೆದಿದ್ರೂ ಕೂಡ ನೆಕ್ಸ್ಟ್ ಅದನ್ನು ಯೂಸ್ ಮಾಡೋಲ್ಲ, ಅದನ್ನು ಮೂಲೆಗೆಸಿತಾರೆ. ನೋಡಿ, ನಮ್ಮ ಹತ್ರ ದುಡ್ಡು ಇರಬಹುದು, ಆದರೆ ಒಂದು ಪೇಜನ್ನು ಮಾಡಬೇಕು ಅಂತಂದರೆ ಪರಿಸರ ಎಷ್ಟು ನಾಶ ಆಗುತ್ತೆ. ಅದಕ್ಕೋಸ್ಕರ ಒಂದು ಚಿಕ್ಕ ಪೇಜನ್ನು ಕೂಡ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡೋದನ್ನು ಕಲಿಸ್ಕೊಡಿ. ಇನ್ನು ಮಕ್ಕಳಿರುವಂತಹ ಮನೆ ಅಂತಂದರೆ ಎಲ್ಲೆಂದರಲ್ಲಿ ಪೆನ್ನು, ಪೆನ್ಸಿಲ್ಲು, ಕಲರ್ ಪೆನ್ಸು, ಕ್ರೇಯಾನ್ಸು ಬಿದ್ದಿರುತ್ತೆ. ಕೆಲವೊಂದನ್ನು ನಾವು ಕೊಡಿಸಿರ್ತೀವಿ, ಇನ್ನು ಕೆಲವು ಅವರಿಗೆ ಗಿಫ್ಟ್ ಬಂದಿರುತ್ತೆ. ಅದರಲ್ಲಿ ಒಂದು ಸೆಟ್ಟನ್ನು ಮಾತ್ರ ಅವ್ರಿಗೆ ಕೊಟ್ಟು ಇನ್ನೊಂದಷ್ಟು ಸೆಟ್ಗಳನ್ನು ನೀವೇ ತೆಗೆದಿಡಿ. ಅದು ಖಾಲಿ ಆದ ಮೇಲೆ ಅವರಿಗೆ ಇನ್ನೊಂದು ಸೆಟ್ಟನ್ನು ಕೊಡಿ. ಇಲ್ಲ ಅಂತಂದರೆ ತುಂಬ ಸೆಟ್ಗಳು ಅವ್ರ ಹತ್ರ ಇದ್ದಾಗ ಅವರು ಅದನ್ನು ತುಂಡು ಮಾಡೋದು ಅಥವಾ ಎಸೆಯೋದನ್ನು ಮಾಡಬಹುದು. ಈಗ ನಾನು ಹೇಳಿದಂತಹ ನೋಟ್ಬುಕ್ಕು, ಪೆನ್ನು, ಪೆನ್ಸಿಲ್ಲು ಈ ರೀತಿಯ ವಿಚಾರಗಳು ತುಂಬ ಚಿಕ್ಕ ಪುಟ್ಟ ವಿಷಯ ಅಂತ ಅನಿಸ್ಬಹುದು. ಆದರೆ ಮಕ್ಕಳಲ್ಲಿ ಪ್ರತಿಯೊಂದು ವಸ್ತುವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತಹ ಶಿಸ್ತನ್ನು ಬೆಳೆಸ್ತಾ ಹೋದಾಗೇನೆ ದೊಡ್ಡ ದೊಡ್ಡ ವಿಷಯಗಳು ತಾನಾಗೆ ಸರಿ ಆಗ್ತಾ ಹೋಗುತ್ತೆ. ಮಕ್ಕಳಿಗೆ ಒಂದು ಪಿಗ್ಗಿ ಬ್ಯಾಂಕನ್ನು ತಂದುಕೊಡಿ. ನೀವು ಅವ್ರಿಗೆ ಬರ್ತ್ಡೇಗಳಲ್ಲಿ ಕೊಟ್ಟಿರುವಂತಹ ಹಣ ಇರಬಹುದು, ಅಥವಾ ಬೇರೆ ಯಾರೋ ಅವ್ರಿಗೆ ಗಿಫ್ಟ್ ಕೊಟ್ಟಿರುವಂತಹ ಹಣ ಇರಬಹುದು. ಅದನ್ನು ಆ ಪಿಗ್ಗಿ ಬ್ಯಾಂಕಲ್ಲಿ ಕಲೆಕ್ಟ್ ಮಾಡೋಕೆ ಹೇಳಿ. ಏನಾದರೂ ವಸ್ತುಗಳನ್ನು, ಆಟಿಕೆಗಳನ್ನು ಅವರು ಕೇಳಿದಾಗ ನಿನ್ನ ಹಣದಲ್ಲೇನೆ ಆ ಆಟಿಕೆಗಳನ್ನು ತಗೊಳ್ಳೋಣ ಅಂತ ಹೇಳಿ. ಆಗ ಅವರಿಗೆ ತನ್ನ ಹತ್ರ ಎಷ್ಟು ಹಣ ಇದೆ, ನಾನು ಕೇಳಿರುವಂತಹ ಆಟಿಕೆಗೆ ಎಷ್ಟು ಹಣ ಬೇಕು, ಇಷ್ಟೊಂದು ದುಬಾರಿಯಾದಂತಹ ಒಂದು ಆಟಿಕೆಯನ್ನು ತಗೊಳ್ಬೇಕು ಅಂದರೆ ಎಷ್ಟು ದಿನದಿಂದ ಹಣವನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಅವರಿಗೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ, ಅವಶ್ಯಕತೆ ಇದೆಯೋ ಇಲ್ಲೋ ಸುಮ್ಮನೆ ವಸ್ತುಗಳನ್ನು ಕೇಳ್ತಾರೆ. ತಮ್ಮ ಹಣನೇ ಖರ್ಚಾಗತ್ತೆ ಅಂತ ಗೊತ್ತಾದಾಗ ಅವರು ಆ ರೀತಿಯಾಗಿ ಸುಮ್ಮನೆ ಡಿಮ್ಯಾಂಡ್ ಮಾಡೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ. ಶಾಪಿಂಗನ್ನು ಮಾಡ್ತೀವಿ, ಆನ್ಲೈನಲ್ಲಾಗಿರ್ಬೋದು ಅಥವಾ ಶಾಪ್ಗೆ ಹೋಗಿ ತಗೊಳ್ಳೋದಿರ್ಬೋದು. ಈಗಂತೂ ಪ್ರಾಡಕ್ಟ್ಗಳನ್ನು ನೋಡಿದ ತಕ್ಷಣ ಅದನ್ನು ತಗೊಳ್ಳೇಬೇಕು ಅನ್ನುವಂತಹ ಫೀಲ್ ಎಲ್ರಿಗೂ ಬರುತ್ತೆ. ಆದರೆ ಆ ರೀತಿ ಫೀಲ್ ಬಂದಾಗ ಜಸ್ಟ್ ಒಂದು ದಿನ ಅದನ್ನು ಮುಂದೂಡಿ. ಆಗ ನಮಗೆ ಆ ಗ್ಯಾಪಲ್ಲಿ ಆ ವಸ್ತುಗಳು ನಿಜವಾಗಿಯೂ ಬೇಕಾ ಅನ್ನೋದು ಗೊತ್ತಾಗುತ್ತೆ. ಕೆಲವೊಂದು ಸಲ ಮಕ್ಕಳ ಹಾಗೇನೆ ನಾವು ಕೂಡ ಆ ವಸ್ತುಗಳು ನಮಗೆ ಅವಶ್ಯಕತೆ ಇಲ್ಲದೆ ಹೋದ್ರೂ ಅದನ್ನು ತಗೊಳ್ಬೇಕು ಅನ್ನೋದು ನಮಗೂ ಕೂಡ ಫೀಲ್ ಆಗುತ್ತೆ.
ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ಮಕ್ಕಳಿಗೂ ಕೂಡ ಕಲಿಸ್ಕೊಡಿ. ಬಜೆಟನ್ನು ಮಾಡಿ. ಅದು ಮಂತ್ಲಿ ಆಗಿ ಆಗಿರಬಹುದು ಅಥವಾ ಇಯರ್ಲಿ ಬಜೆಟ್ ಆಗಿರಬಹುದು. ಆಮೇಲೆ ದಿನನಿತ್ಯದ ಲೆಕ್ಕವನ್ನು ಬರೆಯುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆ ಲೆಕ್ಕವನ್ನು ಬರೆಯುವಾಗ ಮಕ್ಕಳನ್ನು ಕೂಡ ನಿಮ್ಮ ಜೊತೆ ಇನ್ವಾಲ್ವ್ ಮಾಡ್ಕೊಳ್ಳಿ. ಇದರಿಂದ ಅವರಿಗೆ ಆ ಖರ್ಚು ವೆಚ್ಚದ ಪರಿಚಯ ಆಗ್ತಾ ಹೋಗುತ್ತೆ. ಮುಂದೆ ಅವರ ಫ್ಯೂಚರಲ್ಲೂ ಕೂಡ ಅವರು ಈ ರೀತಿ ಪುಸ್ತಕದಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಕೆಲವೊಂದು ದೇಶದಲ್ಲಿ ತಮ್ಮ ತಂದೆ ತಾಯಿ ಮಾಡುವಂತಹ ಉದ್ಯೋಗವನ್ನು ಮಕ್ಕಳಿಗೆ ವಿಡಿಯೋವನ್ನು ಪ್ಲೇ ಮಾಡಿ ತೋರಿಸ್ತಾರಂತೆ. ಆದರೆ ನಮ್ಮಲ್ಲಿ ಹಾಗಲ್ಲ. ಭಾಳಷ್ಟು ಮಕ್ಕಳಿಗೆ ತಮ್ಮ ತಂದೆ ತಾಯಿ ಯಾವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಮಕ್ಕಳಿಗೆ ತಮ್ಮ ತಂದೆ ತಾಯಿ ಎಷ್ಟು ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ನೀವು ಕೆಲಸ ಮಾಡುವಂತಹ ಜಾಗಗಳಿಗೆ ಅವಕಾಶ ಇದೆ ಅಂತ ಆದರೆ ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ. ಅಲ್ಲಿ ಅವರಿಗೆ ನೀವೆಷ್ಟು ಪರಿಶ್ರಮ ಪಡ್ತೀರಿ ಅನ್ನೋದು ಗೊತ್ತಾಗಿ ಹಣದ ಮೌಲ್ಯ ಕೂಡ ಅರ್ಥ ಆಗುತ್ತೆ. ಮಕ್ಕಳ ಜೊತೆ ಹೋಟೆಲ್ಗೆ ಹೋದಾಗ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆರ್ಡರ್ ಮಾಡಿ ತರಿಸ್ಕೊಂಡು ಸ್ವಲ್ಪನೂ ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ಅವರಿಗೆ ತಿನ್ನೋದನ್ನು ಕಲಿಸಿ. ಇದು ಹೋಟೆಲಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ಮಾಡಬೇಕು. ನಾವು ಮಕ್ಕಳಿಗೆ ಊಟ ತಿಂಡಿಯನ್ನು ಅವರಿಗೆ ಎಷ್ಟು ಬೇಕೋ ಅಷ್ಟೇನೇ ಬಡಿಸಿ ಅದನ್ನು ಒಂದು ಸ್ವಲ್ಪನೂ ವೇಸ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು. ಇದು ಅವರಿಗೆ ಅರ್ಥ ಆಗಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಏನಾದರೂ ಆಹಾರ ಬೆಳೆಯನ್ನು ಬೆಳೆಯುವಂತಹ ಹೊಲಗದ್ದೆಗಳಿದ್ದರೆ ಅಲ್ಲಿಗೆ ಡೆಫಿನೆಟ್ಲಿ ಕರ್ಕೊಂಡು ಹೋಗಿ. ಆ ಆಹಾರ ಬೆಳೆಯನ್ನು ಬೆಳೆಯೋಕೆ ರೈತರು ಪಡುವಂತಹ ಪರಿಶ್ರಮ ಅವ್ರಿಗೆ ಗೊತ್ತಾಗುತ್ತೆ. ಇದರಿಂದ ಆಹಾರ ಬೆಳೆಗಳ ಬಗ್ಗೆ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿಯೊಂದು ಅನ್ನದ ಅಗುಳಿನ ಬೆಲೆ ಕೂಡ ಅವರಿಗೆ ಗೊತ್ತಾಗುತ್ತೆ. ಕೆಲವೊಂದು ಮನೆಗಳಲ್ಲಿ ನೋಡಲಿ ಬಿಡಲಿ 24 ಗಂಟೆ ಟಿ ವಿ ಆನ್ ಆಗಿರುತ್ತೆ. ನ್ಯಾಚುರಲ್ ಆದಂತಹ ಸನ್ಲೈಟ್ ಬರ್ತಾ ಇದ್ರೂ ಲೈಟ್ ಆನ್ ಆಗಿರುತ್ತೆ. ಎಲ್ಲ ಹಾಲ್ಗಳಲ್ಲೂ ಕೂಡ ಫ್ಯಾನ್ ಉರಿತಾ ಇರುತ್ತೆ. ಅವಶ್ಯಕತೆ ಇದ್ದರೆ ಖಂಡಿತವಾಗಿಯೂ ಬಳಸಿ. ಇಲ್ಲ ನಾವು ಯೂಸ್ ಮಾಡ್ತಾ ಇಲ್ಲ ಅಂತ ಆದರೆ ಅದನ್ನು ಆಫ್ ಮಾಡೋದನ್ನು ಮಕ್ಕಳಿಗೆ ಖಂಡಿತವಾಗಿಯೂ ಕಲಿಸ್ಕೊಡಿ. ಒಂದು ದಿನ ನನ್ನ ಮಗ ಅವನ ಹತ್ರ ಇರುವಂತಹ ಒಳ್ಳೆಯ ಆಟಿಕೆಯನ್ನು ಕಾರಿನ ಚಕ್ರದ ಕೆಳಗಡೆ ಇಡ್ತಾ ಇದ್ದ. ಇವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಏನು ಅಂತಂದರೆ ಅವನು ಯಾವುದೋ ಒಂದು ಕಿಡ್ಸ್ ಚಾನಲಲ್ಲಿ ಒಂದು ವಿಡಿಯೋವನ್ನು ನೋಡ್ಕೊಂಡಿದ್ದಾನೆ. ಆ ವಿಡಿಯೋದಲ್ಲಿ ಒಳ್ಳೊಳ್ಳೆಯ ವಸ್ತುಗಳನ್ನು ಆಟಿಕೆಗಳನ್ನು ಕಾರಿನ ಚಕ್ರದ ಕೆಳಗಡೆ ಇಟ್ಟು ಅದನ್ನು ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಇದರಿಂದ ಅವನು ಇನ್ಫ್ಲೂಯೆನ್ಸ್ ಆಗಿದ್ದಾನೆ, ತಾನೂ ಕೂಡ ಇದನ್ನು ಮಾಡಬೇಕು ಅಂತ. ಅದಕ್ಕೋಸ್ಕರ ಮಕ್ಕಳು ಯಾವ ರೀತಿಯ ವಿಡಿಯೋಗಳನ್ನು ನೋಡಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಮಕ್ಕಳಿಗೆ ವಸ್ತುಗಳ ಬೆಲೆಯನ್ನು ತಿಳಿಸಿ ಆ ವಸ್ತುಗಳ ಮೇಲೆ ಪ್ರೀತಿಯನ್ನು ಬೆಳೆಸಿ ಅವರು ಶಾಶ್ವತವಾಗಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಳುವಂತಹ ಕಲೆಯನ್ನು ಮಕ್ಕಳಲ್ಲಿ ಬೆಳೆಸಿ. ನಿಮ್ಮ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿದ್ದರೆ ನಿಮ್ಮ ಸುತ್ತಮುತ್ತಲಲ್ಲಿ ಕಂಡುಬರುವಂತಹ ಎಕ್ಸಾಂಪಲ್ಸ್ಗಳನ್ನು, ಫಾರ್ ಎಕ್ಸಾಂಪಲ್ ದಿನ ಬೆಳಗಾದರೆ ಹಾಲನ್ನು ಹಾಕುವಂತಹ ಮಕ್ಕಳಿರ್ಬೋದು, ಪೇಪರನ್ನು ತರುವಂತಹ ಮಕ್ಕಳು, ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಮಕ್ಕಳಿರ್ಬೋದು, ಅವರನ್ನು ತೋರಿಸಿ. ಲೈಫ್ ಎಷ್ಟು ಕಷ್ಟ ಇದೆ, ದುಡಿಮೆ ಮಾಡೋದು ಎಷ್ಟು ಅನಿವಾರ್ಯ, ಎಷ್ಟು ಪರಿಶ್ರಮವನ್ನು ಪಡಬೇಕು ಅನ್ನೋದನ್ನು ಅವ್ರಿಗೆ ತೋರಿಸಿ. ನಿಮ್ಮ ಹತ್ರ ಎಷ್ಟೇ ಹಣ, ಆಸ್ತಿ, ಅಂತಸ್ತು ಇರಲಿ, ಆ ಹಣಕ್ಕೆ ಸರಿಯಾಗಿ ಜವಾಬ್ದಾರಿಗಳು ಕೂಡ ಇದೆ ಅನ್ನೋದನ್ನು ಹೇಳಿ. ಅದರ ಬದಲು ನಮಗೇನೂ ತೊಂದರೆ ಇಲ್ಲ, ಎಷ್ಟು ದುಡ್ಡನ್ನು ಖರ್ಚು ಮಾಡಿದರೂ ನಮಗೆ ಸಮಸ್ಯೆ ಇಲ್ಲ ಅಂತ ನೀವು ಒಂದು ಸಲ ಹೇಳಿಬಿಟ್ರೆ ಮಕ್ಕಳಲ್ಲಿ ಆ ಮನಸ್ಥಿತಿ ಬಂದರೆ ಅವರ ಖರ್ಚನ್ನು ನೀವು ಕಡಿವಾಣ ಹಾಕೋಕ್ಕೆ ನಿಮ್ಮ ಹತ್ರ ಎಂದಿಗೂ ಕೂಡ ಸಾಧ್ಯ ಇಲ್ಲ. ಬೆಳೆದ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳಿಗೆ ಒಂದು ಸಲ ಹಣದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳಿಸ್ಕೊಡ್ತಾ ಬಂದರೆ ಫ್ಯೂಚರಲ್ಲಿ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಬರೋಕೆ ಚಾನ್ಸೇ ಇಲ್ಲ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಎಜುಕೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.